ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೆಂಗಿದ್ದಾರೆ? ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ ನಿನ್ನೆ ಹಬ್ಬ ಎಲ್ಲ ಮಾಡಿದ್ರಲ್ಲ, ತುಳಸಿ ಹಬ್ಬ. ಇದನ್ನೆಲ್ಲ ಪಾಟೆಲ್ಲ ತೆಗೆದು ಎತ್ತಿಡ್ತಾವ್ರೆ ನೋಡಿ. ಎಲ್ಲ ಬಾಡ್ದಂಗೆ ಆಗ್ಬಿಟ್ಟೈತಲ್ಲ ಇದು. ಎಲ್ಲ ಬಾಡ್ದಂಗೆ ನೋಡಿ. ಇದೆಲ್ಲ ನೆನ್ನೆ ಪೂಜೆ ಮಾಡಿದರು, ಎಲ್ಲ ಎತ್ಕೋತಾರೆ ಈಗ ಪೂರ್ತಿ. ನೀರೆಲ್ಲ ಬಂದ್ಬಿಟ್ಟೈತೆ ಈಚೆ ಕಡೆ. ಇದೆಲ್ಲ ಎದ್ಬಿಡುತ್ತೆ ಹಂಗಾರೆ. ಸ್ಟಿಕ್ಕರ್ ಎದ್ಬಿಡುತ್ತೆ ಹಂಗಾದ್ರೆ. ಹಾಂ ನೋಡಿ, ನಮ್ಮಮ್ಮ ಬಾಡಿ ಬಿಲ್ಡ್ರು ಹಿಂಗೆ ಎತ್ಕೊಂಡೈತವ್ರೆ. ಮೇಲೆ ಎತ್ಕೊಂಡೋಗಿಡ್ಬೇಕಂತ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು. ಅವರೆಲ್ಲ ಕೇಳ್ತಿದ್ರಂತೆ, ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ರಂಗೋಲಿ ಎಲ್ಲ ಬಿಟ್ಬಿಟ್ಟು ಮೇಲೆಲ್ಲ ಇಟ್ಟವ್ರೆ. ಈ ಟೇಬಲ್ ಯಾವಾಗ ತಂದಿದ್ದೇಳು? ಆಯಿತಾ ಒಂದು 6 ವರ್ಷ ಆಯಿತಾ? 6 ವರ್ಷ 5 ಜಾಸ್ತಿ ಆಗಿರ್ಬೇಕು. ಎಷ್ಟು 4-5 ವರ್ಷ ಆಯಿತಾ? ಇದೆಲ್ಲ ಸ್ಟಿಕ್ಕರು ಎಲ್ಲ ಎದ್ಬಿಡ್ತಾ ಇದ್ದಿದ್ದು, ಅಂಟಿಸಿರೋ ಸ್ಟಿಕ್ಕರು ಮೇಲ್ಗಡೆ. ಇದು ನಾವು ತಂದು ಅಂಟಿಸ್ಕೊಂಡಿರೋ ಸ್ಟಿಕ್ಕರು. ಸ್ವಲ್ಪ ವುಡ್ಡೆಲ್ಲ ಇದಾಗ್ತಾಯಿತ್ತು ಅಂತ ಅಂದ್ಬಿಟ್ಟು, ಸ್ಕ್ರಾಚ್ ಆಗ್ತಾಯಿತ್ತು ಅಂತ. ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಈ ಥರ ಸ್ಟಿಕ್ಕರ್ಸು. ಏನಾದರೂ ವುಡ್ ಮೇಲೆ ಅಂಟಿಸ್ಕೊಂಡ್ರೆ ತಂದು ಸ್ವಲ್ಪ ಇನ್ನೂ ಜಾಸ್ತಿ ಲೈಫ್ ಬರುತ್ತೆ ಅಂತ ನಾವು ಹಿಂಗೆ ಅಂಟಿಸ್ಕೊಂಡಿದ್ದೀವಿ ಇದನ್ನು. ಗೈಸ್, ಕೆಲಸಕ್ಕೆ ಟೈಮ್ ಆಯಿತು. ಟಿಫನ್ ಮಾಡಿಕೊಂಡು ಹೊರಡ್ಬೇಕೀಗ. ನೋಡೋಣ ಬನ್ನಿ ಏನು ಮಾಡಿದ್ದಾರೆ ಟಿಫನ್ ಅಂತ. ಏನು ಮಾಡಿದ್ರು ಟಿಫನ್? ಹುಳ್ಳಿಕಾಳು ಮೊಳಕೆ ಬೇರೆ ಕಟ್ಟವ್ರೆ. ಇವತ್ತು ಸಾಂಬಾರಿದು. ಇದು ವಾಂಗಿಬಾತ್ ಕಟ್ ಮಾಡಿದ್ದಾರೆ. ಆಮೇಲೆ ಓಟ್ಸ್ ನೋಡಿ ಹಿಂಗೆ ಬೇಯಿಸಿದ್ದಾರೆ ಅಂತ. ಬಿಸಿಬೇಳೆ ಬಾತ್ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬನ್ನಿ ಟಿಫನ್ ತಿನ್ಕೊಂಡು ಓಡೋಣ ಕೆಲಸಕ್ಕೆ. ಮಧ್ಯಾಹ್ನ ಬಂದು ಸಿಗ್ತೀನಿ. ಆಮೇಲೆ ಇನ್ನೂ ನೋಡಿ ಹಣ್ಣೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಪಪ್ಪಾಯಿ ತಂದಿದ್ರು ನೋಡಿ, ಕಟ್ ಮಾಡಿ ಇಟ್ಟಿದ್ದಾರೆ. ತಿನ್ಕೊಂಡು ಓಡೋಣ. ನೋಡಿ ಹೆಂಗಿದೆ ಗೈಸ್. ನೋಡಿ, ಇದು ಪಾಟ್ ಇಟ್ಟಿದ್ರಲ್ಲ, ಅದರಿಂದ ಟಿ ವಿನ ಈ ಕಡೆ ಜರುಗಿಸಿದ್ದಾರೆ ನೋಡಿ. ಹಿಂದ್ಗಡೆ ಯಾವ ಥರ ಫ್ರೇಮ್ ಹಾಕ್ಸಿದ್ದೀವಿ ಅಂತ ನೋಡಿ. ಈ ಥರ ಫೋಲ್ಡೇಬಲ್ ಇದು ನೋಡಿ. ಈ ಥರ ಇದು ಹಿಂದ್ಗಡೆ ಹೋಗುತ್ತೆ ಫುಲ್ಲು. ಈ ಥರ ಇಲ್ಲಿಗೆ ಬರುತ್ತೆ. ಬೇಡ ಇಲ್ಲಿಗೆ ಏನಾದರೂ ನಮಗೆ ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಹಿಂಗೆ ಶಿಫ್ಟ್ ಮಾಡ್ಕೋತೀವಿ ನೋಡಿ. ಇಷ್ಟು ಸ್ಪೇಸ್ ಸಿಕ್ಕುತ್ತೆ ಇಲ್ಲಿ. ಸೋಫಾ ಅಥವಾ ಏನೋ ಇಟ್ಕೋಬೋದು. ಆಮೇಲೆ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ವಿ ಲಾಸ್ಟ್ ಟೈಮು. ಆ ಟೈಮಲ್ಲಿ ಇಲ್ಲೇ ಫೋಟೋ ಹಿಡಿಸಿದ್ದು. ಆವಾಗ ಟಿ ವಿನ ಈ ಕಡೆ ಶಿಫ್ಟ್ ಮಾಡಿದ್ವಿ. ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ ಅಂದ್ಬಿಟ್ಟು ಗೋಡೆಗೆ ಮೌಂಟ್ ಹಾಕ್ಸಿ ಈ ಥರ ಹಾಕ್ಸ್ಕೊಂಡಿದ್ದೀವಿ ನೋಡಿ. ಹೆಂಗೆ ಕಾಣ್ತಾರೆ. ಇದು ಮೌಂಟ್ಗೆ ಆಲ್ಮೋಸ್ಟು ಎಷ್ಟು 2 ಥರ ಕ್ವಾಲಿಟಿ ಹೇಳಿದ್ರು. ಈ ಥರ ಒಂದು ಸ್ವಲ್ಪ ಹೆವಿ ಗೇಜ್ ಇರೋವಂಥದ್ದು, ಇನ್ನೊಂದು ಲೋ ಕ್ವಾಲಿಟಿ. ಅದು ಸ್ವಲ್ಪ ತೆಳ್ಳೆ ಇತ್ತು ಅಂದ್ಬಿಟ್ಟು ಇದು 3,000 ಎಷ್ಟು ತೊಗೊಂಡ್ರು ಅನ್ಕೋತೀನಿ ಇದಕ್ಕೆ. ಅದಕ್ಕೆ ಒನ್ ಟೈಮ್ ಅಲ್ವಾ ಹಾಕ್ಸ್ಬಿಟ್ವಿ ನೋಡಿ. ಇವಾಗ ಈ ಥರ ಬರುತ್ತೆ ಗೈಸ್. ಕೆಲಸಕ್ಕೆ ಟೈಮ್ ಆಯಿತು. ಬನ್ನಿ ಟಿಫನ್ ರೆಡಿಯಾಗಿದೆ. ಟಿಫನ್ ತಿನ್ಕೊಂಡು ಹೊರಡೋಣ. ಏನೇನಿದೆ ಇಲ್ಲಿ ಅಂತ ಹೇಳ್ತೀನಿ. ಇದು ಓಟ್ಸು. ಹಾಂ, ಸಿರಿಧಾನ್ಯನೇ ಇದು. ಸಿರಿಧಾನ್ಯ ಅಂತಿದ್ದು. ಇವತ್ತು ಓಟ್ಸ್ ಅಂದ್ಕೊಂಡೆ, ಸೇಮ್ ಅದೇ ಥರ ಕಾಣ್ತು. ಸಿರಿಧಾನ್ಯ. ಇದು ಏನಿದು ವಾಂಗಿಬಾತ್ ಅಲ್ಲ, ವಾಂಗಿಬಾತು. ಬನ್ನಿ ಟಿಫನ್ ಮಾಡೋಣ ಗೈಸ್. ನೋಡಿ, ನಮ್ಮ ಹುಳ್ಳಿಕಾಳು ಒಣಗಾಕಿದ್ರಂತೆ ಮೇಲೆ. ಮಳೆ ಬಂದ್ಬಿಡ್ತು ನೋಡಿ, ಹನಿ ಆಗ್ತಾಯಿತ್ತು. ನಾನು ಹೊರಡ್ಬೇಕು, ಟೈಮ್ ಆಗುತ್ತೆ. ಬರ್ತೀನಿ, ಸರಿ. ಬಂದಮೇಲೆ ಸಿಗ್ತೀನಿ ಮಧ್ಯಾಹ್ನ ಸಾಯಂಕಾಲ. ಗೈಸ್ ಬನ್ನಿ ಹೊರಡೋಣ. 6.5 hours later. ಗೈಸ್, ವರ್ಕಿಂದ ಬಂದು ಸ್ವಲ್ಪ ಕೆಲಸ ಇತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ. ಇದು ಬೇರೆ ಕಂಪ್ಲೀಟ್ ಮಾಡಬೇಕು. ಇದು ಕಂಪ್ಲೀಟ್ ಮಾಡಿ ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೆ. ಅದೇ ನೆನ್ನೆ ಆಕ್ಸೆಸರೀಸ್ ಹಾಕಬೇಕಾಗಿತ್ತು ನಮ್ಮ ಆ್ಯಕ್ಟಿವಾಗೆ, ಸಾರಿ ಜುಪಿಟರ್ 125ಗೆ. ಅದು ಹಾಕ್ಸಿರ್ಲಿಲ್ಲ ಆಕ್ಸೆಸರೀಸ್ನ, ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗು ಸೈಡ್ ಗಾರ್ಡ್ ಬರುತ್ತಲ್ಲ ಅದು. ಇವಾಗ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ತೊಗೊಂಡು ಹೋಗ್ತೀನಿ. ನೋಡೋಣ ಯಾವ ಅಂಗಡಿಲಿ ಹಾಕ್ಸ್ಬೋದು ಅಂತ ಟ್ರೈ ಮಾಡೋಣ. ಹಾಕ್ಕೊಡೋರು ಹಾಕ್ಕೊಡ್ಲಿ, ಇಲ್ಲ ಅಂದರೆ ಇವತ್ತೇನಾದರೂ ಆಗಲಿ ನೆಕ್ಸ್ಟ್ ನಾವೇ ಹಾಕ್ಸ್ಕೋಬೇಕು. ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಕಡೆ ತೊಗೊಂಡು ಹೋಗಲ್ಲ ನೋಡಿ. ಇದನ್ನು ಫಿಟ್ ಮಾಡ್ಬೋದು. ಸ್ವಲ್ಪ ಟೂಲ್ಸ್ ಬೇಕು. ಏನಾಗುತ್ತೆ, ಓಪನ್ ಬೋಲ್ಟ್ ಆದರೆ ಮಾಡಿಬಿಡ್ಬೋದು. ಒಂದೊಂದು ಏನಾಗುತ್ತೆ ಹಿಂಗೆ ಇನ್ಸೈಡ್ ಇರುತ್ತೆ ಬೋಲ್ಟು.
ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಟೀ ಸ್ಪಾನರ್ ಈ ಥರ ಟೈಪಲ್ಲಿ ಬರುತ್ತೆ, ಅಂಥ ಸ್ಪಾನರ್ಗಳಿದ್ರೆ ಮಾತ್ರ ಓಪನ್ ಮಾಡೋಕ್ಕಾಗೋದು. ಅದಕ್ಕೆ ಅಲ್ಲೇ ಹಾಕ್ಸ್ಕೊಂಡ್ರೆ ಬೆಟರು. ನಾನು ನೋಡಿದೆ, ಅದು ಅಂಡರ್ ಸೀಟಲ್ಲಿ ಒಂದು ಬೋಲ್ಟ್ ಬರುತ್ತೆ, ಅದು ಟೀ ಸ್ಪಾನರ್ ಟೈಪ್ ಇದ್ದರೆ ಮಾತ್ರ ಓಪನ್ ಆಗೋದು, ಇಲ್ಲಾಂದರೆ ನಾವೇ ಹಾಕೋಬೋದಾಗಿತ್ತು. ಓಪನ್ ಸ್ಪಾನರ್ ಅದು ನನ್ನ ಹತ್ರನೇ ಇತ್ತು. ನೋಡೋಣ ಬನ್ನಿ, ಇವಾಗ ಹೋಗ್ತಾಯಿದ್ದೀನಿ ಹಾಕ್ಸೋಣ ಅಂತ. ಗೈಸ್ ನೋಡಿ, ಆಕ್ಸೆಸರೀಸ್ ಎತ್ಕೊಂಡು ಹೊರಟೆ ಈಗ. ನೋಡಿ ಗ್ಯಾರೇಜ್ ಹತ್ರ ಬಂದೆ. ಇಲ್ಲಿ ನೋಡಿ ಇದೊಂದು ಕಾಣ್ತಿದೆಯಲ್ಲ ಬೋಲ್ಟು, ಈ ಬೋಲ್ಟ್ನ ನಾನು ಹೇಳಿದ್ದು. ಓಪನ್ ಸ್ಪಾನರು ಮತ್ತು ರಿಂಗ್ ಸ್ಪಾನರಲ್ಲಿ ಓಪನ್ ಮಾಡೋಕ್ಕಾಗೋದಿಲ್ಲ. ಅದು ಈ ಥರ ಒಂದು ಸ್ಪೆಷಲ್ ಟೂಲ್ ಟೀ ಸ್ಪಾನರ್ ಇದ್ದರೆ ಮಾತ್ರ ಅದನ್ನು ಓಪನ್ ಮಾಡೋಕ್ಕಾಗೋದು. ನನ್ನ ಹತ್ರ ಇದ್ದಿದ್ರೆ ಆಲ್ಮೋಸ್ಟ್ ಫಿಟ್ ಮಾಡ್ಕೊಬಿಡ್ತಾ ಇದೆ. ನನ್ನ ಹತ್ರ ಇರೋದು 8 or 9 ಸೈಜ್ ಏನೋ ಇರೋದು. ಇದು 12 or 13 ಏನೋ ಬರುತ್ತೆ ಬೋಲ್ಟ್ ಸೈಜು. ಇದನ್ನು ಓಪನ್ ಮಾಡಿದ್ರೆ ಮಾತ್ರ ನೀವು ಆಕ್ಸೆಸರೀಸ್ನ ಫಿಟ್ ಮಾಡೋಕ್ಕಾಗೋದು. ಟೋಟಲ್ 4 ಬೋಲ್ಟ್ ಏನೋ ಬರುತ್ತೆ. ಈಗ 4 ಬೋಲ್ಟ್ನ ಫಿಟ್ ಮಾಡಿ ಕುಣಿಸಿದ್ರೆ ಇದೊಂದು ಆಕ್ಸೆಸರೀಸ್ ಫಿಟ್ ಆಗುತ್ತೆ. ನೋಡಿ ಈ ಪಾರ್ಟ್ ಹತ್ರ ಆ ಕಡೆ ಈ ಕಡೆ 2 ಬೋಲ್ಟ್ ಬರುತ್ತೆ. ನಾನು ಮಧ್ಯಾಹ್ನನೇ ಫಿಟ್ ಮಾಡಿಸ್ಬಿಡೋಣ ಅಂತ ಕೇಳ್ಕೊಂಬಂದೆ. ಅವರು ಬ್ಯುಸಿ ಇದ್ದೀನಿ ಸರ್, ನಾವು ಆಗಲ್ಲ, ಈಗ ಸಂಜೆ ಬನ್ನಿ ಅಂತ ಹೇಳಿದ್ರು. ನಾನು ಸಂಜೆ ಹೋಗೋಣ ಅಂದ್ಕೊಂಡು ಹೋಗಿರಲಿಲ್ಲ. ಇವಾಗ ಸುಮಾರು ಒಂದು 7-8 ಗಂಟೆ ಆಗಿತ್ತು. ಸರಿ ಫಿಟ್ ಮಾಡಿಸೇ ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ನೋಡಿ ಫಿಟ್ ಮಾಡಿಸ್ತಾ ಇದ್ದೀವಿ. ಇದು ಸ್ವಲ್ಪ ಅವ್ರಿಗೆ ಹೊಸದಾಗಿರೋದ್ರಿಂದ ಗೊತ್ತಾಗಲಿಲ್ಲ. ಈ ಗಾಡಿಗೆ ಸ್ವಲ್ಪ ಹೊಸದಾಗಿ ಬರುತ್ತೆ ಎಲ್ಲ ಫಿಟ್ಟಿಂಗ್ಸು. ಆ್ಯಕ್ಟಿವ್ ಆದರೆ ಮಾಡಿಬಿಡೋರು. ಆ್ಯಕ್ಟಿವ್ ಎಲ್ಲ ಸ್ವಲ್ಪ ಹಳೆ ಗಾಡಿ ಅಲ್ವಾ, ಹಂಗೋ ಹಿಂಗೋ ಮಾಡಿಸ್ಕೊಂಡು ಫಿಟ್ ಮಾಡಿಸ್ಕೊಂಡು ಬಂದೆ. ಬಟ್ ಸ್ವಲ್ಪ ಈ ಫುಟ್ ರೆಸ್ಟ್ ಕ್ಲೋಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗುತ್ತೆ. ನಾನು ಶೋರೂಮಲ್ಲಿ ಫಿಟ್ ಮಾಡಿಸ್ಕೊಡ್ಬೇಕಾಗಿತ್ತು. ನಾನು ತೊಗೊಂಡು ಬಂದುಬಿಟ್ಟೆ, ಅವತ್ತು ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ಹೊರಗಡೆ ಮಾಡಿಸ್ಕೊಳ್ಳೋಣ ಅಂತ. ಇಲ್ಲೇನು ಜಾಸ್ತಿ ಏನು ತೊಗೊಂಡಿಲ್ಲ, 100 ರೂಪಾಯಿನೇ ಎಷ್ಟು, 100-150 ರೂಪಾಯಿನಷ್ಟು ತೊಗೊಂಡ್ರು ಫಿಟ್ಟಿಂಗಿಗೆ. ಎಲ್ಲ ಸೇರಿ ಒಂದು 2,500 ಸಾವಿರದಲ್ಲೆಲ್ಲ ಮುಗಿದೋಯ್ತು. ನನಗೆ ಶೋರೂಮಲ್ಲಿ 4,000-4,500 ಕೇಳಿದ್ರು. ಅವರು ಆ ಕಡೆ ಹುಡ್ಕಾಡಿ ಈ ಕಡೆ ಹುಡ್ಕಾಡಿ ಹಂಗೋ ಹಿಂಗೋ ಫಿಟ್ನ ಮಾಡೇ ಬಿಟ್ಟರು. ನೋಡಿ ಇದು ಲಾಸ್ಟ್ ಬೋಲ್ಟು ಎಲ್ಲ ಫಿಟ್ ಆಯಿತು. ಫಿಟ್ ಮಾಡಿಸ್ಕೊಂಡು ನಮ್ಮ ಅಪ್ಪನಿಗೆ ಕೊಟ್ಬಿಡೋಣ ಅಂತ ಫೈನಲಾಗಿ ಗಾಡಿನ ಕಂಪ್ಲೀಟನ್ನು ಮಾಡಿಸಿದ್ವಿ. ನೋಡಿ ಎಲ್ಲ ಫಿಟ್ ಮಾಡಿದ್ಮೇಲೆ ಗಾಡಿ ಈ ಥರ ಕಾಣುತ್ತೆ. ನೋಡಿ ಆ ಮುಂದ್ಗಡೆ ಬಂಪರ್ದೊಂದು ಫಿಟ್ ಮಾಡ್ತಾರೆ, ಅದನ್ನು ತೆಗೆದುಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ರಸ್ಟ್ ಹಿಡಿ ಥರ ಆಗ್ತಾ ಇರುತ್ತೆ. ಅಂದರೆ ಮಡ್ಗಾಡಿಗೆ ಅಟ್ಯಾಚ್ ಆಗಿಬಿಟ್ಟಿದೆ ಅದು ಸ್ವಲ್ಪ ಮುಂದೆದಕ್ಕೂ ಇಲ್ಲ. ಗೈಸ್ ನೋಡಿ ಅಂತೂ ಇಂಥ ಫಿಟ್ಟಿಂಗ್ ಆಯಿತು. ಇದಕ್ಕೆ ಕಂಬಿ ಸ್ವಲ್ಪ ಇದಕ್ಕೊಂದು ಜಾಯಿಂಟ್ ಬರುತ್ತೆ, ಅದನ್ನು ಕುಣಿಸಿಲ್ಲ ಅಷ್ಟೇ. ನೋಡಿ ಅದು ಟಚ್ ಆಗ್ತಿತ್ತು ಇಲ್ಲಿ. ನೋಡಿ ಆಲ್ರೆಡಿ ಟಚ್ ಆಗಿ ಸ್ಕ್ರ್ಯಾಚ್ ಆಯಿತು. ಅದಕ್ಕೆ ಅಂದ್ಬಿಟ್ಟು ತೆಗೆಸ್ಬಿಟ್ಟೆ ಅದನ್ನು. ಶೋರೂಮ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಅದನ್ನು ರಸ್ಟ್ ಹಿಡಿತಿ ತೆಗೆಸ್ಬಿಡ್ಬೇಕು ಅನ್ಕೋತೀನಿ. ಇದು ಅಷ್ಟೊಂದು ಕ್ವಾಲಿಟಿ ಅಂದರೆ ಬಡಗ ಟಚ್ ಆಗೋದ್ರೆ ರಸ್ಟ್ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿ ಸೆಟ್ ಆಯಿತು. ನೋಡಿ ಬೋಲ್ಟ್ದೊಂದು ಇರಲಿಲ್ಲ ಅಷ್ಟೇ, ಎಲ್ಲ ಫಿಟ್ಟಿಂಗ್ ಆಯಿತು. ಹೆಂಗೆ ಕಾಣ್ತಿದೆ ನೋಡಿ, ವಿತ್ ಎಕ್ಸ್ಟ್ರಾ ಆಕ್ಸೆಸರೀಸ್. ನಮ್ಮಮ್ಮ ಏನೋ ಕಲಿಬೇಕಾದ್ರೆ ಇರಲಿಲ್ಲ ಅದು ಎಕ್ಸ್ಟ್ರಾ ಆಕ್ಸೆಸರೀಸು. ಬಿದ್ದರೆ ಏನೋ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಹಾಕಿಸ್ಬಿಟ್ಟು, ಯಾರು ಟಚ್ ಕಿಚ್ ಆದರೆ ಅಕ್ಕಪಕ್ಕ ನಿಲ್ಲಿಸೋರು, ಅದಕ್ಕೋಸ್ಕರ ಫಾರ್ ಸೇಫ್ಟಿ ರೀಸನ್ಸ್ ಇರಲಿ ಅಂತ ಹಾಕ್ಸಿದ್ದೀವಿ.